ಪರಿವರ್ತನಾ ರಂಗ ಸಮಾಜ ಮೈಸೂರಿನಲ್ಲಿ ಬಹಳ ವರ್ಷಗಳಿಂದ ನಿರಂತರವಾಗಿ ಬಹಳ ವೈಶಿಷ್ಟ್ಯಪೂರ್ಣವಾದಂಥ ಪ್ರಯೋಗಗಳನ್ನ ಮಾಡ್ಕೊಂಡಿರುವಂಥ ತಂಡ. ಮೊದಲನೇದು ಆ ಸಂತೋಷ ನನಗೆ, ಅಂದರೆ ನಿರಂತರವಾಗಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ, ಬೇರೆ ಬೇರೆ ಥರ ಪ್ರಯೋಗಗಳಿಗೆ ಒಡ್ಡಿಕೋತಾರೆ ಅನ್ನೋದು, ಮತ್ತು ಬೇರೆ ಬೇರೆ ಹೊಸ ಸ್ಕ್ರಿಪ್ಟ್ಗಳಿಗೆ ಯಾವಾಗಲೂ ತುಡಿತಾ ಇರುವಂಥ ತಂಡ. ಈ ಸಲ ಮತ್ತೊಂದು ಆ ಥರ ಸಾಹಸ ಮಾಡಿದ್ದಾರೆ. ಈ ಸಲ ರವಿಕುಮಾರ್ ಡೈರೆಕ್ಟ್ ಮಾಡಿದ್ದಾರೆ. ಯಾವಾಗಲೂ ಸುಮಾರಾಗಿ ಎಸ್ ಆರ್ ರಮೇಶು ಮತ್ತೊಬ್ಬರು ಬೇರೆ ಬೇರೆಯವರೆಲ್ಲ ಡೈರೆಕ್ಟ್ ಮಾಡ್ತಾಯಿದ್ರು. ಈ ಸಲ ರವಿಕುಮಾರ್ ಮಾಡಿದ್ದಾರೆ. ನನಗೆ ಅದೊಂದು ಸಂತೋಷ ಆಯಿತು. ಮತ್ತು ಎಸ್ ಆರ್ ರಮೇಶ್ ಅವರ ಪ್ರಯೋಗಗಳಲ್ಲಿ ಎಷ್ಟು ನಾವು ಪ್ರಬುದ್ಧವಾಗಿ ನೋಡ್ತಾ ಇದ್ವೋ ಹಾಗೆ ರವಿಕುಮಾರ್ ಅವರ ಈ ಸ್ಕ್ರಿಪ್ಟನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರಲ್ಲ, ನಮ್ಮ ಸತ್ಯನಾರಾಯಣ ಅವರು ಮಾಡಿರುವಂಥ ಸ್ಕ್ರಿಪ್ಟನ್ನು ಸಾಧ್ಯವಿದ್ದಷ್ಟು ಆ ಕಾವ್ಯಾತ್ಮಕವಾದ ಗುಣಗಳನ್ನೆಲ್ಲ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಈ ಥರದ್ದು ಕಥೆಗಳನ್ನು ನಾಟಕ ಮಾಡುವಾಗ ಎದುರಾಗೋ ಸವಾಲುಗಳನ್ನ ನಿಭಾಯಿಸ್ಕೊಳ್ಳೋದೇ ಒಂದು ದೊಡ್ಡ ಸವಾಲು. ಈ ತುಂಬ ದೊಡ್ಡ ಸಂಕಷ್ಟದ ಸ್ಥಿತಿ ಸಿಗಾಕೊಂಡ್ಬಿಡ್ತೀವಿ. ಅಂದರೆ ಕಥೆನ ಪೂರ್ಣವಾಗಿ ಅದರ ಡೀಟೇಲ್ಸ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಲಂಬಿತವಾಗಿಬಿಡುತ್ತೆ. ಅದು ಡೀಟೇಲ್ಸ್ ಹೇಳದೆ ಹೋದರೆ ಆ ಕಥೆಗಳಲ್ಲಿರುವಂಥ ಮಜಾನೇ ಹೊರಟೋಗುತ್ತೆ. ಹಾಗಾಗಿ ಆದರೆ ಆ ವಾತಾವರಣವನ್ನು ಕಟ್ಟಿಕೊಡೋಕ್ಕೆ ನಿಜವಾಗ್ಲೂ ಯಶಸ್ವಿಯಾಗಿದೆ. ನನಗೆ ಅದು ಭಾಳ ಸಂತೋಷ ಆಯಿತು. ಆ ವಾತಾವರಣ ಕಟ್ಟಿಕೊಡೋಕ್ಕೆ ಆಮೇಲೆ ಹೆಚ್ಚೋದಕ್ಕೆ ಸಮರ್ಥವಾಗಿ ಕೆಲಸ ಮಾಡಿರೋದು ನಾಯಕನ ಪಾತ್ರ ಮಾಡಿದವರಾಗಲಿ, ಅನಂತ ಪಾತ್ರ ಮಾಡಿದವರಾಗಲಿ, ಅಥವಾ ಅವ್ರ ಜೊತೆ ಉದ್ದಕ್ಕೂ ಇದ್ದಂತಹ ರವಿಕುಮಾರೇ ಅಭಿನಯಿಸಿದಂಥ ಪಾತ್ರ ವೆಂಕಟ ಆಗಲಿ, ಅಥವಾ ಆ ಹುಡುಗನ ಅವನ ಮಗ ಆಗಲಿ, ಮತ್ತು ಅವ್ರ ಹೆಂಡತಿ ಆಗಲಿ, ಇವೆಲ್ಲರೂ ಒಟ್ಟಾಗಿ ಸೇರಿದ ಕಡೆಯಲ್ಲಿ ಮಾಡಿದಂಥ ಶಕ್ತಿ ಕೂಡ ಅವರೆಲ್ಲರೂ ಒಟ್ಟಾಗಿ ಸೇರಿ ಚೆನ್ನಾಗಿ ಅಭಿನಯಿಸಿದ್ರಿಂದ ಇದಕ್ಕೊಂದು ಗಮ್ಮತ್ತು ಬಂದಿದೆ ನಾಟಕದಲ್ಲಿ. ಅನಂತಮೂರ್ತಿಯವರ ಕಥೆಗಳಲ್ಲಿ ಕಾಣಿಸ್ಕೊಳ್ಳುವಂಥ ಅನೇಕ ವಿಶೇಷವಾದಂಥ ಎಲ್ಲ ಸೊಗಡು ಇದರಲ್ಲಿ ಸಾಕಷ್ಟು ಚೆನ್ನಾಗಿ ಕಾಣುತ್ತೆ. ಸೂರ್ಯನ ಕುದುರೆ ಬಹಳ ಅನೇಕ ರೂಪಕಗಳನ್ನ ಸೃಷ್ಟಿಸಿದಂಥ ಆ ಕಾಲಕ್ಕೆ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದಂಥ ಕಥೆ. ಆ ಕಥೆಯನ್ನು ನಾಟಕ ಮಾಡೋಕ್ಕೆ ತಂದುಕೊಂಡಿದ್ದೇ ಮೊದಲ ಯಶಸ್ಸು, ಮತ್ತು ರಂಗಕ್ಕೆ ತಂದಿದ್ದು ಇನ್ನೊಂದು ಯಶಸ್ಸು, ಮತ್ತು ಮೊದಲನೇ ಜನ್ರೇಷನ್ನು, ಎರಡನೇ ಜನ್ರೇಷನ್ನು, ಮೂರು ಜನ್ರೇಷನ್ನು ಸೇರಿಸಿ ಒಂದು ನಾಟಕ ಮಾಡಿದ್ದೀರಿ. ಹಾಗೆ ಪರಿವರ್ತನಾ ರಂಗ ಸಮಾಜದ ಎಲ್ಲ ಗೆಳೆಯರಿಗೆ ನನ್ನ ಪ್ರೀತಿಪೂರ್ವಕವಾದ ಶುಭಕಾಮನೆಗಳು. ಮತ್ತು ನಾಟಕ ಮಾಡ್ತಾನೇ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಮಾಧವ್ ಕರೆ, ನಾಟಕ ಮಾಡ್ತಾನೇ ಇರಬೇಕು ಅಂತ ಎಲ್ಲ ಗೆಳೆಯರು ಕಷ್ಟಪಡ್ತಾರೆ. ಅವರೆಲ್ಲರಿಗೂ ಶುಭಾಶಯಗಳನ್ನ ಕೊಡ್ತೇನೆ. ಪರಿವರ್ತನಾ ರಂಗ ಸಮಾಜದ ಈ ಪ್ರಯೋಗ ಅವರ ನಿರಂತರವಾಗಿ ದಾಟಿಕೊಂಡು ಬಂದಂಥ ಅನೇಕ ಮೈಲಿಗಲ್ಲುಗಳಲ್ಲಿ ಇದು ಒಂದು ಮುಖ್ಯವಾದ ಕಲ್ಲು ಅಂತ ಭಾವಿಸ್ತೀನಿ. ಒಳ್ಳೆಯದಾಗಲಿ ಅವರಿಗೆ. ನಮಸ್ಕಾರ.